ವೈಯಕ್ತಿಕ ದ್ವೇಷದಿಂದ ಅಡಿಕೆ ಬಾಳೆ ಬೆಳೆ ನಾಶ ಮಾಡಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಸುಳ್ಳೆಪುರದಲ್ಲಿ ಈ ಘಟನೆ ನಡೆದಿರೋದು. ರೈತ ರವಿ ಎಂಬುವರಿಗೆ ಸೇರಿದ 500 ಅಡಿಕೆ ಸಸಿ ಫಸಲಿಗೆ ಬಂದ 500 ಬಾಳೆಯನ್ನು ಕಡಿದು ಕ್ರೌರ್ಯ ಮೆರೆಯಲಾಗಿದೆ. ಫಲ ಬಿಡ್ತಾ ಇದ್ದ ಬಾಳೆ ಗಿಡಗಳಿಂದ ಕಡಿದು ಕ್ರೌರ್ಯ ಮೆರೆದಿರೋದು. ಕಾರಣ ಏನು ಅಂತಂದ್ರೆ ವೈಯಕ್ತಿಕ ದ್ವೇಷ ಅಂತೆ. ವೈಯಕ್ತಿಕ ದ್ವೇಷಕ್ಕೆ ತೋಟಕ್ಕೆ ನುಗ್ಗಿ ನಾಶ ಮಾಡಿರುವಂತ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 2 ಲಕ್ಷ ನಷ್ಟಕ್ಕೆ ಸಿಲುಕಿ ಕಂಗಾಲಾಗಿರೋದು ರೈತ. ನೋಡಿ, ನಿಮ್ಮ ವೈಯಕ್ತಿಕ ದ್ವೇಷ, ನಿಮ್ಮ ವೈಯಕ್ತಿಕ ಜಗಳ ಅದೇನಿರುತ್ತೋ ಅದೇನು ಕತೆ ಗೊತ್ತಿಲ್ಲ, ಆದರೆ ಈ ಪ್ರಾಣಿಗಳು ಸಸಿ ಇವೆಲ್ಲ ಏನು ಮಾಡಿರ್ತವೆ ಗೊತ್ತಿಲ್ಲ. ಇದನ್ನು ಕಡಿಯೋದ್ರಿಂದ ಸಿಗೋ ಲಾಭ ಆದರೂ ಏನು ಸಿಕ್ತು? ಈಗ ಇದರಿಂದ ನಿಮಗೆ ನೆಮ್ಮದಿ ಅನ್ನೋದಾದ್ರೂ ಹೇಗೆ ಸಿಗುತ್ತೆ ಹೇಳಿ ನೋಡೋಣ. ಯಾವ ಥರ ಬದುಕೋದು ಹೇಳಿ ನಾವು? ಅಂತ ದ್ವೇಷ ಇದ್ರೆ ನನ್ನ ಬಂದು ಕಡಿಲಿ ಅವರು. ಈ ಬೆಳೆ ಯಾಕೆ ಕಡಿಬೇಕು ನಾ ಕೇಳೋದು? ನಾನು ಏನೋ ಮಾಡಿ ನ್ಯಾಯ ಕೊಡಿಸಿ ದಯವಿಟ್ಟು. ನೋಡಿ, ಇಲ್ಲಿ ವೈಯಕ್ತಿಕ ದ್ವೇಷ ಅಂತ ಹೇಳ್ತಾ ಇದ್ದಾರೆ. ಯಾರ ಮೇಲೆ ಅನುಮಾನ ಆಗಿದೆ, ಯಾರ ಮೇಲೆ ಶಂಕೆ ವ್ಯಕ್ತಪಡಿಸ್ತಾರೆ ನೋಡಬೇಕಾಗತ್ತೆ. ಬಟ್ ಏನು ಅಂದರೆ, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಇದರಿಂದ ಲಾಸ್ ಆಗುತ್ತೆ ಅವ್ರಿಗೆ. 2 ಲಕ್ಷನೋ 3 ಲಕ್ಷನೋ 10 ಲಕ್ಷನೋ ಲಾಸ್ ಆಗುತ್ತೆ ಅನ್ನೋದು ಒಂದು ಕಡೆಯಲ್ಲಿ. ಆದರೆ ನಿಮ್ಮ ಮನಸ್ಥಿತಿಗೇನು ಅನ್ನೋದು ಗೊತ್ತಾಗತ್ತಲ್ಲ. ಈ ಕೆಳಮಟ್ಟಕ್ಕೆ, ಇಷ್ಟು ಕೆಳಮಟ್ಟಕ್ಕೆ ಇಳಿದು ಯೋಚನೆ ಮಾಡುವಂಥ ಮನಸ್ಥಿತಿಗೆ ಬಂದುಬಿಟ್ರೆ ಕಷ್ಟ ಆಗತ್ತೆ. ಸಸಿ ಆಗಿರ್ಬೋದು, ಆ ಗಿಡಗಳು ಮರಗಳು ಏನು ತಾನೇ ಮಾಡಿತ್ತು ಹೇಳಿ? ನಿಮಗೇನು ಮಾಡಿತ್ತು ಅವು? ಪಾಪ ಫಲ ಕೊಡ್ತಾ ಇದ್ದಂತೆ. ನಿಜವಾಗ್ಲೂ ಒಬ್ಬ ರೈತರೇ ಆದವರು ಈ ಥರದ ಕೃತ್ಯಗಳಿಗೆ ಮುಂದಾಗಲ್ಲ. ಅದೇನೇ ಆಗಿದ್ರು, ಅಥವಾ ರೈತರೇ ಅಂತಲ್ಲ, ಯಾರೇ ಆಗಿದ್ರೂ ಈ ಥರದ ಕೃತ್ಯಗಳಿಗೆ ಮುಂದಾಗಲ್ಲ. ಒಂದು ಜೀವ ತೆಗೆಯೋದು, ಪ್ರಾಣಿಗಳದ್ದಾಗಲಿ ಸಸಿಗಳದ್ದಾಗಲಿ ಮನುಷ್ಯರದ್ದೇ ಆಗಿರಲಿ, 1000 ಬಾರಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ರೈತರ ಕೆಲಸ, ರೈತರ ಕಾರ್ಯ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಹೀಗಿರಬೇಕಾದ್ರೆ ಕಷ್ಟಪಟ್ಟು ಫಸಲು ಕೊಡ್ತಾ ಇರೋ ಈ ಒಂದು ಬೆಳೆನ ನಾಶ ಮಾಡೋದಕ್ಕೆ ಹೆಂಗಾದರೂ ಮನಸ್ಸು ಬಂತು ಅಂತ. ಸೊ ಈಗ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಾರೆ. ಎಷ್ಟು ಖರ್ಚು ಮಾಡಿರ್ತಾರೆ ಹೇಳಿ? ಆಳು ಕಾಳಿಗೆಲ್ಲ ದುಡ್ಡು ಕೊಟ್ಟಿರ್ತಾರೆ, ಗೊಬ್ಬರ, ನೀರು ಹೊಡಿಬೇಕು, ಪೈಪು, ಡೀಸೆಲ್ಲು, ಕರೆಂಟು, ಎಷ್ಟೆಲ್ಲ ಯೋಚನೆ ಮಾಡಿರ್ತಾರೆ, ಹಣ ಖರ್ಚು ಮಾಡಿರ್ತಾರೆ. ಕಣ್ಣು ಮುಂದೆನೇ ಈ ಥರ ಇನ್ನೇನು ಫಸಲು ಬರ್ತಾ ಇದೆ ಅನ್ನೋದನ್ನು ಈ ಪ್ರಮಾಣದಲ್ಲಿ ನಾಶ ಮಾಡಿಬಿಟ್ರೆ ಏನು ಮಾಡ್ತಾರೆ ಹೇಳಿ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗಬೇಕಾಗತ್ತೆ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು. ಕೆಆರ್ಪೇಟೆ ತಾಲೂಕು, ಕಿಕ್ಕೇರಿ ಹೋಬಳಿ, ಕೆಆರ್ಪೇಟೆ ತಾಲೂಕು, ಸುಮಾರು ಕೋಡಿಮಾರಳ್ಳಿ ಗ್ರಾಮದಲ್ಲಿ ನನ್ನ ಜಮೀನಿದೆ. ಒಂದು 2.5 ಎಕರೆಯಷ್ಟು ಜಮೀನು, ಅಕ್ಕಪಕ್ಕ ಸೇರಿ 4 ಎಕರೆ ಜಮೀನಿದೆ. ನಾನು 2 ಎಕರೆ ಜಮೀನಲ್ಲಿ ಅಡಿಕೆ, ತೆಂಗು, ಬಾಳೆ ಇಷ್ಟನ್ನು ಮಾಡಿದ್ದೆ. ಸಾಲ ಸೋಲ ಮಾಡಿ ಬಾಳೆ, ತೆಂಗು, ಅಡಿಕೆ ಮಾಡಿ 1.5 ವರ್ಷದ ಗಿಡಗಳು. ಇನ್ನೇನು ಬಾಳೆ ಅಂತೂ ಬಾಳೆ ಇನ್ನೊಂದು 9 ತಿಂಗಳು 10 ತಿಂಗಳಲ್ಲಿ ಬಾಳೆ ಬರಬೇಕಾಗಿತ್ತು. ಅದನ್ನೆಲ್ಲ ನಾಶ ಮಾಡಿದ್ದಾರೆ ಸರ್. ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ. ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ. ಮತ್ತು ಇಂಥ ಕೃತ್ಯಗಳು ಅಕ್ಕಪಕ್ಕದಲ್ಲಿ ಯಾರದೇ ತೋಟಗಳಲ್ಲಿ ನಡಿಬಾರ್ದು. ಇವತ್ತು ರೈತನ ಸಮಸ್ಯೆ ಎಷ್ಟು ಅಂತ ತಮಗೆಲ್ಲ ಗೊತ್ತಿರ್ತದೆ. ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ. ದಯವಿಟ್ಟು ಸೂಕ್ತವಾಗಿ ಯಾರು ಅಪರಾಧಿಗಳು ಯಾರಿರ್ತಾರೆ, ಯಾರು ಈ ಕೃತ್ಯ ಮಾಡಿದ್ದಾರೆ ಅಂಥವ್ರನ್ನ ಹಿಡಿದು ತಕ್ಕ ಶಿಕ್ಷೆ ಕೊಡಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಕಿಕ್ಕೇರಿ ಹೋಬಳಿ, ಕೆಆರ್ಪೇಟೆ ತಾಲೂಕು, ಸುಮಾರು ಕೋಡಿಮಾರಳ್ಳಿ ಗ್ರಾಮದಲ್ಲಿ ನನ್ನ ಜಮೀನಿದೆ. ಒಂದು 2.5 ಎಕರೆಯಷ್ಟು ಜಮೀನು, ಅಕ್ಕಪಕ್ಕ ಸೇರಿ 4 ಎಕರೆ ಜಮೀನಿದೆ. ನಾನು 2 ಎಕರೆ ಜಮೀನಲ್ಲಿ ಅಡಿಕೆ, ತೆಂಗು, ಬಾಳೆ ಇಷ್ಟನ್ನು ಮಾಡಿದ್ದೆ. ಸಾಲ ಸೋಲ ಮಾಡಿ ಬಾಳೆ, ತೆಂಗು, ಅಡಿಕೆ ಮಾಡಿ 1.5 ವರ್ಷದ ಗಿಡಗಳು. ಇನ್ನೇನು ಬಾಳೆ ಅಂತೂ ಬಾಳೆ ಇನ್ನೊಂದು 9